ಡಿಸೆಂಬರ್ನಲ್ಲಿ ಸಿನಿಮಾ ತೆರೆಗೆ ಬಂದ್ರೆ ಪಕ್ಕಾ ಮ್ಯಾಕ್ಸಿಮಮ್ ಹಿಟ್. ಸಿನಿಮಾ ರಿಲೀಸ್ ಮಾಡೋಕೆ ಕ್ಯೂ ನಿಂತ ಸ್ಟಾರ್ಸ್. ಡಿಸೆಂಬರ್ನಲ್ಲೇ ಡೆವಿಲ್ ಅನೌನ್ಸ್. ಏನಿದು ಡಿಸೆಂಬರ್ ಸೀಕ್ರೆಟ್? ಡಿಸೆಂಬರ್ ತಿಂಗಳು ಸ್ಯಾಂಡಲ್ವುಡ್ ಮಂದಿಗೆ ಲಕ್ಕಿ ಮಂತ್. ಡಿಸೆಂಬರ್ನಲ್ಲಿ ಸಿನಿಮಾ ತೆರೆಗೆ ಬಂದರೆ ಹಿಟ್ ಆಗುತ್ತದೆ ಎಂಬುದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಹೌದು, ಡಿಸೆಂಬರ್ ಲಕ್ ಅನ್ನೇ ನೆಚ್ಚಿಕೊಂಡ ಕನ್ನಡದ ಬಿಗ್ ಸ್ಟಾರ್ ಸಿನಿಮಾಗಳು ರಿಲೀಸ್ ಕ್ಯೂನಲ್ಲಿ ನಿಂತಿವೆ. ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸದ್ದು ಮಾಡಿದ KGFನಿಂದ ಹಿಡಿದು ಯಶ್ ಅವರಿಗೆ ಸ್ಟಾರ್ಡಮ್ ತಂದುಕೊಟ್ಟ ಬಹುತೇಕ ಸಿನಿಮಾಗಳು ರಿಲೀಸ್ ಆಗಿರುವುದು ಡಿಸೆಂಬರ್ನಲ್ಲೇ. ಇನ್ನು ರಕ್ಷಿತ್ ಅಂಡ್ ಟೀಮ್ನ ಸ್ಟಾರ್ ನಟರ ಗ್ಯಾಂಗ್ ಮಾಡಿದ ಕಿರಿಕ್ ಪಾರ್ಟಿ ಕೂಡ ಡಿಸೆಂಬರ್ ತೆರೆ ಕಂಡಿತ್ತು. ಕಳೆದ 10 ವರ್ಷದಿಂದ ಸ್ಯಾಂಡಲ್ವುಡ್ಗೆ ಈ ಲಕ್ ವರ್ಕ್ ಆಗಿದೆ ಅಂತೆ. ಈ ವರ್ಷ ಕೂಡ ಒಂದಷ್ಟು ಸಿನಿಮಾಗಳು ಡಿಸೆಂಬರ್ನಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿವೆ. ಎಸ್, ನಟ ದರ್ಶನ್ ಹಾಗೂ ರಚನಾ ರೈ ಅಭಿನಯದ ಬಹುನಿರೀಕ್ಷಿತ ದಿ ಡೆವಿಲ್ ಸಿನಿಮಾ ಫೈನಲಿ ತನ್ನ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದು ಡಿಸೆಂಬರ್ 12ಕ್ಕೆ ಸಿನಿಮಾ ತೆರೆಗೆ ಬರುತ್ತಿದೆ. ಸಾಕಷ್ಟು ವೈಯಕ್ತಿಕ ಸಮಸ್ಯೆಗಳನ್ನು ನಟ ದರ್ಶನ್ ಎದುರಿಸುತ್ತಿದ್ದರು. ದರ್ಶನ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಟ್ಟು ಈಗ ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಿದೆ. ಇನ್ನು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಚೊಚ್ಚಲ ನಿರ್ದೇಶನದ ಹಾಗೂ ಶಿವಣ್ಣ, ಉಪೇಂದ್ರ, ರಾಜ್ಬಿ ಶೆಟ್ಟಿ ಅಭಿನಯದ ಬಿಗ್ ಸ್ಟಾರ್ ಕಾಸ್ಟ್ ಸಿನಿಮಾ 45 ಆಗಸ್ಟ್ 15ಕ್ಕೆ ತೆರೆಗೆ ಬರಬೇಕಿತ್ತು. ಆದರೆ ಸಿನಿಮಾದ ಕೆಲಸಗಳು ಪೂರ್ಣವಾಗದ ಕಾರಣ ಚಿತ್ರ ಡಿಸೆಂಬರ್ ಕೊನೆಯ ವಾರದಲ್ಲಿ ಕ್ರಿಸ್ಮಸ್ ದಿನದಂದು ತೆರೆಗೆ ಬರುವುದಾಗಿ ಅನೌನ್ಸ್ ಮಾಡಿದೆ ಸಿನಿಮಾ ತಂಡ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ತೆರೆ ಕಂಡು ದೊಡ್ಡ ಸಕ್ಸಸ್ ತಂದುಕೊಟ್ಟ ಸುದೀಪ್ ಹಾಗೂ ನಿರ್ದೇಶಕ ಕಾರ್ತಿಕೇಯನ್ ತಂಡ ಮ್ಯಾಕ್ಸ್ ಸಿನಿಮಾ ಟೀಮ್ ಈ ವರ್ಷ 2ನೇ ಸಿನಿಮಾ ಆರಂಭಿಸಿದ್ದು, ಈ ಸಿನಿಮಾವನ್ನ ಡಿಸೆಂಬರ್ನಲ್ಲೇ ರಿಲೀಸ್ ಮಾಡುವ ಸುದ್ದಿಗಳು ಬಂದಿದ್ದವು. ಇದಕ್ಕಾಗಿ ಸಿನಿಮಾ ತಂಡ ಹಗಲಿರುಳು ಶೂಟಿಂಗ್ ನಡೆಸುತ್ತಿದ್ದು, ಸುದೀಪ್ ನಾನ್ ಸ್ಟಾಪ್ ಇದೇ ಸಿನಿಮಾಗೆ ಸಾಥ್ ನೀಡುತ್ತಿದ್ದಾರೆ. ಮ್ಯಾಕ್ಸ್ ತರವೇ ಈ ಸಿನಿಮಾ ಕೂಡ ವರ್ಷಾಂತದಲ್ಲಿ ಮ್ಯಾಕ್ಸಿಮಮ್ ಹಿಟ್ ನೀಡಲು ರೆಡಿಯಾಗುತ್ತಿದೆ. ಇನ್ನು ರಿಲೀಸ್ ಡೇಟ್ ಅನೌನ್ಸ್ ಮಾಡಿಕೊಳ್ಳದ ಜೋಗಿ ಪ್ರೇಮ್ ನಿರ್ದೇಶನದ KD ಸಿನಿಮಾವು ಡಿಸೆಂಬರ್ನಲ್ಲೇ ಬಿಡುಗಡೆಯಾಗುವ ಎಲ್ಲ ಸಾಧ್ಯತೆ ಇದ್ದು, ಧನಂಜಯ್, ದುನಿಯಾ ವಿಜಯ್, ರಮೇಶ್ ಅರವಿಂದ್ ಸಿನಿಮಾಗಳು ಡಿಸೆಂಬರ್ನಲ್ಲೇ ತೆರೆಗೆ ಬರುತ್ತವೆ ಎಂದು ಹೇಳಲಾಗುತ್ತಿದೆ. ಒಟ್ಟಾರೆಯಾಗಿ ಬೆಸ್ಟ್ ಸಿನಿಮಾಗಳನ್ನಷ್ಟೇ ಆಯ್ಕೆ ಮಾಡಿಕೊಳ್ಳುವ ಕನ್ನಡ ಪ್ರೇಕ್ಷಕ ಲಕ್ಕಿ ತಿಂಗಳಲ್ಲಿ ಯಾವ ಸಿನಿಮಾದ ಲಕ್ ಬದಲಿಸುತ್ತಾನೆ ಎಂದು ಕಾದ್ ನೋಡಬೇಕಿದೆ. ವರುಣ್ ಎಂ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.